ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತುಂಬ ದಿನಗಳ ನಂತರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ದೊಡ್ಡ ಹಾಗೂ ಅತಿ ಮುಖ್ಯವಾದ ಸಮಸ್ಯೆಯನ್ನು ತಗೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದಲ್ಲಿ ಚುನಾವಣಾ ಅಕ್ರಮಗಳು ನಡೀತಾ ಇವೆ, ಮತದಾರರ ಪಟ್ಟಿಯಲ್ಲಿ ಅಕ್ರಮ ಹೆಸರುಗಳು ಕಾಣಿಸ್ಕೊಳ್ತಾ ಇವೆ, ಫೇಕ್ ವೋಟರ್ಸ್ ಮತ ಚಲಾವಣೆ ಮಾಡ್ತಾ ಇದ್ದಾರೆ, ಆ ಮೂಲಕ ಚುನಾವಣೆಗಳನ್ನೇ ಹೈಜಾಕ್ ಮಾಡಲಾಗ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋ ಆರೋಪ. ಈ ಬಾರಿ ತಮ್ಮ ಆರೋಪಕ್ಕೆ ರಾಹುಲ್ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಜನರ ಮುಂದಿಡ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಹಿತ ದೂರು ದಾಖಲಿಸೋದಕ್ಕೆ ವಿರೋಧ ಪಕ್ಷದ ನಾಯಕರು ಹಿಂದೇಟು ಹೊಡೆದಂಗಿತ್ತು. ಹಾಗಾದ್ರೆ ರಾಹುಲ್ ಮಾಡ್ತಾ ಇರೋ ಆರೋಪ ಏನು? ಭಾರತದಲ್ಲಿ ಚುನಾವಣೆಗಳನ್ನು ಹೈಜಾಕ್ ಮಾಡೋ ಕೆಲಸ ನಡೀತಾ ಇದೆಯಾ? ಈ ಬಗ್ಗೆ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ? ಅವರು ಆಯೋಗಕ್ಕೆ ಅಫಿಡವಿಟ್ ಸಹಿತ ದೂರನ್ನು ಯಾಕೆ ಸಲ್ಲಿಸ್ತಾ ಇಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ಚುನಾವಣಾ ಅಕ್ರಮಗಳು ನಡೀತಾ ಇವೆ, ಚುನಾವಣೆಗಳನ್ನು ಹೈಜಾಕ್ ಮಾಡಲಾಗ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋ ಅತ್ಯಂತ ಗಂಭೀರ ಆರೋಪ. ಇದು ಹೊಸತೂ ಅಲ್ಲ, ಯಾರಿಗೂ ಗೊತ್ತಿಲ್ಲದ್ದೂ ಅಲ್ಲ. ಆದರೆ ರಾಹುಲ್ ಬಾಬಾ ಆರೋಪ ಮಾಡ್ತಾ ಇದ್ದಾರೆ, ಹೀಗಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಬಗ್ಗೆ ಸಮಗ್ರ ತನಿಖೆಯಂತೂ ಖಂಡಿತ ನಡೀಲೇಬೇಕು. ಭಾರತದಲ್ಲಿ ಚುನಾವಣೆಗಳ ಸುಧಾರಣೆ ಅನ್ನೋದು ಆಗಬೇಕು. ಹಾಗಾಗದೇ ಇದ್ರೆ ಇದು ಸಂಪೂರ್ಣ ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ರಾಹುಲ್ ಅವರ ಆರೋಪ ಕೂಡ ಒಂದು ಅಂಶಕ್ಕೆ ಸೀಮಿತ ಆಗ್ತಾ ಇದೆ. ಇಲ್ಲಿ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಗಳನ್ನು ಅವರು ಗಮನಕ್ಕೆ ತಗೋತಾ ಇಲ್ಲ. ಅವರ ಗುರಿ ಕೇವಲ ಚುನಾವಣಾ ಆಯೋಗ ಮಾತ್ರ ಅನ್ನೋ ಹಾಗೆ ಇಲ್ಲಿ ಕಾಣ್ತಾ ಇದೆ. ಇರಲಿ, ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋ ಆರೋಪ ಸೀಮಿತವಾಗಿರೋದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಸಾಕಷ್ಟು ಸಮೀಕ್ಷೆಗಳು, ಆಂತರಿಕ ಸಮೀಕ್ಷೆಗಳು ಹೇಳ್ತಾ ಇದ್ವು. ಆದರೆ ಕಡೆಗಲ್ಲಿ ಗೆದ್ದದ್ದು ಬಿಜೆಪಿಯ ಅಭ್ಯರ್ಥಿ PC ಮೋಹನ್. ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 6,26,208 ಮತಗಳು ಬಂದವು, ಬಿಜೆಪಿಗೆ 6,58,915 ಮತಗಳು ಬಿದ್ವು. ಇಲ್ಲಿ ಗೆಲುವಿನ ಅಂತರ 32,070 ಮತಗಳಾಗಿತ್ತು. ಆದರೆ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಏನಾಯ್ತು ಅಂದ್ರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಮಹದೇವಪುರದಲ್ಲಿ 1,15,586 ಮತಗಳು ಬಿದ್ದರೆ ಬಿಜೆಪಿ ಅಭ್ಯರ್ಥಿ 2,29,632 ಮತಗಳನ್ನು ಪಡ್ಕೊಳ್ತು. ಸುಮಾರು 1,00,000 ಮತಗಳು ಬಿಜೆಪಿಗೆ ಹೆಚ್ಚುವರಿಯಾಗಿ ಬಂದವು. ಈ ಮತಗಳು ಅಕ್ರಮ ಮತಗಳಾಗಿದ್ವು. ಅಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ಅಕ್ರಮ ಮತದಾರರು ಪಟ್ಟಿಯನ್ನು ಸೇರಿದ್ರು ಅನ್ನೋದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋ ಆರೋಪ. ಅದಕ್ಕವರು ಮತದಾರರ ಪಟ್ಟಿಗಳನ್ನು ಸಾಕ್ಷಿಗಳಾಗಿ ಒದಗಿಸ್ತಾ ಇದ್ದಾರೆ. ಈ ಪಟ್ಟಿಲಿ ರಾಹುಲ್ ಹೇಳ್ತಿರೋ ಪ್ರಕಾರ ಸುಮಾರು 11,965 ಮತಗಳು ಡೂಪ್ಲಿಕೇಟ್, ಅಂದರೆ 2-3 ಕಡೆ ಮತದಾರರ ಪಟ್ಟಿಯಲ್ಲಿರೋ ಹೆಸರುಗಳಾಗಿವೆ. 40,000 ಫೇಕ್ ಮತದಾರರಿದ್ದಾರೆ. ಹಾಗೆ 10,452 ಮತಗಳು ಕ್ಲಸ್ಟರಿಂಗ್ ವೋಟ್ಸ್, ಅಂದರೆ ಅಲ್ಲಿ ಮನೆಗಳೇ ಇಲ್ಲ, ಮತದಾರರಿದ್ದಾರೆ. ಒಂದು ಸಣ್ಣ ಸಿಂಗಲ್ ಬೆಡ್ರೂಮ್ ಮನೆಯ ವಿಳಾಸದಲ್ಲಿ 40-50 ಮತದಾರರ ಹೆಸರುಗಳು ನೋಂದಣಿಯಾಗಿವೆ. ಹಾಗೆ ಫೋಟೋಗಳೇ ಇಲ್ಲದೆ ಅನುಮಾನಾಸ್ಪದ ಮತದಾರರ ಹೆಸರುಗಳು 4,132 ಇವೆ. ಇನ್ನು ಮೊದಲ ಬಾರಿಗೆ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಂಡವರು ಅಂತ ಹೇಳುವ ಮತಗಳ ಪೈಕಿ ಸುಮಾರು 33,692 ಮಂದಿ ವಯಸ್ಸಾದವರು, ವೃದ್ಧರು ಇದ್ದಾರೆ. ಇಲ್ಲಿ 1,00,000ಕ್ಕೂ ಅಧಿಕ ಮತದಾರರು ನಕಲಿ ಇದ್ದಾರೆ. ಚುನಾವಣಾ ಅಕ್ರಮ ನಡೆದಿದೆ. ಇದು ರಾಹುಲ್ ಗಾಂಧಿ ಮಾಡ್ತಾ ಇರೋ ಆರೋಪ. ಇಲ್ಲಿ ಏನಾಗುತ್ತೆ, ಈ ಡೂಪ್ಲಿಕೇಟ್ ಮತದಾರರು ಅಂತ 11,965 ಹೆಸರುಗಳನ್ನು ತೋರಿಸ್ತಾ ಇದ್ದಾರಲ್ಲ, ಅಲ್ಲಿ ಒಂದೇ ವ್ಯಕ್ತಿಯ ಹೆಸರು 3-4 ಮತಗಟ್ಟೆಗಳಲ್ಲಿ 3-4 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದೆ ಅನ್ನೋದು ಆರೋಪ. ಸಹಜವಾಗಿ ಬೆಂಗಳೂರಿನಂಥ ನಗರಗಳಲ್ಲಿ ಹೊರಗಿನಿಂದ ಬಂದವರು ಇಲ್ಲಿ ಕೂಡ ವೋಟರ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ತಾರೆ. ಅವರ ಮೂಲ ಊರುಗಳು ಅಥವಾ ಅವರು ಹಿಂದೆ ಇದ್ದ ಸ್ಥಳಗಳಲ್ಲಿ ಕೂಡ ಅವರ ವೋಟರ್ ಕಾರ್ಡ್ ಇರುತ್ತೆ. ಹೀಗಾಗಿ ಡೂಪ್ಲಿಕೇಟ್ ವೋಟರ್ ಕಾರ್ಡುಗಳಾಗೋದು ಈ ಥರದ್ದು ನಡೀತಾ ಇರುತ್ತೆ. ಇನ್ನು ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಸ್ಥಳಾಂತರಗೊಂಡಾಗ, ಈಗ ಮಹದೇವಪುರದಿಂದ ಯಾರೋ ಒಬ್ಬ KR ಪುರಂಗೆ ಮನೆಯನ್ನ ಬದಲಾಯಿಸಿದ ಅಂದ್ರೆ ಅವನು KR ಪುರಂ ಅಲ್ಲಿ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸ್ಕೊಳ್ತಾನೆ. ಮಹದೇವಪುರದಲ್ಲೂ ಅವನ ಹೆಸರಿರುತ್ತೆ. ಇನ್ನು ಉತ್ತರ ಪ್ರದೇಶದಿಂದ ಬಂದವನು ಇಲ್ಲೂ ಹೆಸರಿಟ್ಟುಕೊಂಡಿರ್ತಾನೆ, ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಲ್ಲೂ ಅವನ ಹೆಸರಿರುತ್ತೆ. ಈ ಥರದ ಡೂಪ್ಲಿಕೇಟ್ ಮತದಾರರ ಹೆಸರುಗಳು ಎಲ್ಲ ಕಡೆಗಳಲ್ಲೂ ಕಾಣಸಿಗುತ್ತವೆ. ಹಾಗೆ ಅದು ಮಹದೇವಪುರದಲ್ಲಿ ಕೂಡ ಕಾಣ್ತಾ ಇದೆ. ಈ ಬಗ್ಗೆ ರಾಹುಲ್ ಗಾಂಧಿ ಶ್ರೀವಾಸ್ತವ ಅನ್ನೋರ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಶ್ರೀವಾಸ್ತವ ತಾವು ಈ ಹಿಂದೆ ಉತ್ತರ ಪ್ರದೇಶದಲ್ಲಿ, ಆನಂತರ ಸ್ವಲ್ಪ ದಿನಗಳ ಕಾಲ ಬೆಂಗಳೂರಲ್ಲಿ, ಮತ್ತೀಗ ಮುಂಬೈಯಲ್ಲಿ ಇರೋದಾಗಿ ಹೇಳಿಕೊಂಡಿದ್ದಾರೆ. ಮತ್ತು ಹೀಗೆ ವರ್ಗಾವಣೆ ಆದಾಗಲೆಲ್ಲ ಎಲ್ಲೆಲ್ಲಿ ಹೋದರೂ ಅಲ್ಲಿ ತಮ್ಮ ಹೆಸರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಂಡಿರುವುದಾಗಿ ಆ ವ್ಯಕ್ತಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಹಜವಾಗಿ ಆಗ್ತಲೇ ಇದೆ.
ಇನ್ನು ಈ ಅಕ್ರಮಗಳ ಬಗ್ಗೆ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ ರಾಹುಲ್ ಗಾಂಧಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ಭರ್ಜರಿ ಭಾಷಣನೂ ಮಾಡಿದರು. ಇದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಆಯೋಗ ಮೊದಲೇ ಒದಗಿಸಿಕೊಡುತ್ತೆ, ಆಗ ಕಾಂಗ್ರೆಸ್ ಯಾಕೆ ಈ ಬಗ್ಗೆ ಆರೋಪ ಮಾಡಲಿಲ್ಲ, ದನಿ ಎತ್ತಲಿಲ್ಲ ಅನ್ನೋ ಪ್ರಶ್ನೆಗೆ ಕೂಡ ರಾಹುಲ್ ಸಮರ್ಥವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಮಯಾವಕಾಶದ ಕೊರತೆ ಇತ್ತು ಅಂತ ರಾಹುಲ್ ಹೇಳಿದ್ದಾರೆ. ನಮಗೆ ಹಾರ್ಡ್ ಕಾಪಿ ಕೊಡಲಾಗುತ್ತೆ, ಅದನ್ನು ಟ್ಯಾಲಿ ಮಾಡೋದು ಪರಿಶೀಲನೆ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅನ್ನೋ ಪ್ರತಿಪಕ್ಷ ನಾಯಕರ ಮಾತಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ದೇಶದ ನಾನಾ ಕಡೆಗಳಲ್ಲಿ ಸೋತಿದ್ದಾರೆ. ಹೀಗಿರುವಾಗ ಕೇವಲ ಬೆಂಗಳೂರಿನ ಮಹದೇವಪುರವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳಾಯಿತು ಅನ್ನೋದಕ್ಕೆ ಕೂಡ ರಾಹುಲ್ ಅವರ ಬಳಿ ಉತ್ತರ ಇದೆ. ಮಹದೇವಪುರವನ್ನು ಕೇವಲ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದೀವಿ ಅಂತ ಹೇಳಿರೋ ರಾಹುಲ್ ಗಾಂಧಿ ದೇಶದ ಎಲ್ಲ ಕಡೆಯಲ್ಲೂ ಹೀಗೆ ಆಗಿರುತ್ತೆ ಅಂತಲ್ಲ, ಆದರೆ ಅವರಿಗೆ ಸೋಲ್ತೀವಿ ಅನ್ನಿಸುವ ಮತ್ತು ತಮ್ಮ ಬಹುಮತಕ್ಕೆ ಎಷ್ಟು ಬೇಕೋ ಅಷ್ಟು ಕಡೆಗಳಲ್ಲಿ ಮಾತ್ರ ಇಂಥ ಅಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಥರದ ಆರೋಪವನ್ನು ಆಳುವವರ ಮೇಲೆ ಅಥವಾ ಗೆದ್ದವರ ಮೇಲೆ ಅಥವಾ ಬಿಜೆಪಿ ಮೇಲೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಗೆಳೆಯರೆ, ಚುನಾವಣಾ ಅಕ್ರಮಗಳ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ದನಿ ಎತ್ತುತ್ತಾ ಇರೋದನ್ನು ನಾವು ಕೂಡ ಬೆಂಬಲಿಸಬೇಕಾಗಿದೆ. ಭಾರತದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯದ ಹೊರತು ಈ ದೇಶದ ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ರಾಹುಲ್ ಗಾಂಧಿಯವರು ಇಂಥ ಗುರುತರ ಆರೋಪಗಳನ್ನು ಮಾಡಿದಾಗ ನಿಮ್ಮ ಅಜ್ಜಿನೂ ಇದನ್ನೇ ಮಾಡಿದ್ದು, ನಿಮ್ಮ ತಾತಾನೂ ಇದನ್ನೇ ಮಾಡಿದ್ದು, ಚುನಾವಣಾ ಅಕ್ರಮಗಳನ್ನು ನಿಮ್ಮ ಪಕ್ಷ ಮೊದಲಿಂದಲೂ ಮಾಡಿಕೊಂಡೇ ಬರ್ತಾ ಇದೆ, ಈ ಥರದ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ, ಇದು ಅತ್ಯಂತ ಬೇಜವಾಬ್ದಾರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂಥ ಹೇಳಿಕೆಗಳನ್ನು ಯಾರೇ ಕೊಟ್ಟರು ಅದನ್ನು ಮುಕ್ತವಾಗಿ ಖಂಡಿಸಲೇಬೇಕಾಗತ್ತೆ. ಆದರೆ ಇಲ್ಲಿ ರಾಹುಲ್ ಅವರ ಆರೋಪಗಳ ನಂತರ ಕೂಡ ಕೆಲ ಪ್ರಶ್ನೆಗಳು ಮಾತ್ರ ಹಾಗೆ ಉಳ್ಕೊಂಡು ಬಿಡುತ್ತವೆ. ಅವುಗಳಲ್ಲಿ ಮೊದಲನೆಯದು, ರಾಹುಲ್ ಅವರ ಈ ದೊಡ್ಡ ಮತ್ತು ಅತ್ಯಂತ ಜವಾಬ್ದಾರಿಯುತ ಆರೋಪವನ್ನು ಅವರದ್ದೇ ಪಕ್ಷದ ಇನ್ನಿತರ ಸಂಸದರು ಹಾಗೂ ಶಾಸಕರು ಅಟ್ಲೀಸ್ಟ್ ಕರ್ನಾಟಕದಲ್ಲಾದರೂ ಬೆಂಬಲಿಸ್ತಾ ಇದ್ದಾರಾ ಅನ್ನೋದು ಮೊದಲ ಪ್ರಶ್ನೆ. ಇನ್ನು ಎರಡನೆಯದು, ಇಂಥ ಆರೋಪ ಮಾಡಿದ ನಂತರ ಚುನಾವಣಾ ಆಯೋಗ ಏನು ಹೇಳಿದೆ ಮತ್ತು ಅದಕ್ಕೆ ರಾಹುಲ್ ಅವರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದು. ಇಲ್ಲಿ ವಿರೋಧ ಪಕ್ಷದ ನಾಯಕರ ಈ ಆರೋಪಗಳನ್ನು ಚುನಾವಣಾ ಆಯೋಗ ಆಧಾರರಹಿತ ಅಂತ ತಳ್ಳಿ ಹಾಕಿದೆ. ಅಷ್ಟೇ ಅಲ್ಲ, ಅಂಥದ್ದೇನಾದರೂ ಆಗಿದೆ ಅನ್ನಿಸಿದರೆ ಅದಕ್ಕೆ ಸಂಬಂಧಿಸಿದ ಸಾಕ್ಷಿ ಆಧಾರಗಳೂ ಇದ್ದರೆ ರಾಹುಲ್ ಗಾಂಧಿ ಆಯೋಗಕ್ಕೆ ಬಂದು ಒಂದು ಅಫಿಡವಿಟ್ ಸಹಿತ ದೂರು, ಅಂದರೆ ಪ್ರತಿಜ್ಞಾ ಮತ್ತು ಘೋಷಣಾ ಪತ್ರಕ್ಕೆ ಸಹಿ ಹಾಕಿ ದೂರು ಕೊಡಲಿ ಅಂತ ದೂರಿನ ಅರ್ಜಿಯನ್ನು ಕೂಡ ಕರ್ನಾಟಕದ ಚುನಾವಣಾ ಆಯೋಗದ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಪ್ರತಿಜ್ಞಾ ಮತ್ತು ಘೋಷಣಾ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಪ್ರತಿಪಕ್ಷ ನಾಯಕರು ಸಿದ್ಧ ಇದ್ದಂತಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ಬಾರಿ ವಿರೋಧ ಪಕ್ಷಗಳು ಇಂಥ ಆರೋಪಗಳನ್ನು ಮಾಡ್ತಾ ಇರುತ್ತವೆ. ನಾಳೆ ಪ್ರಕರಣ ನ್ಯಾಯಾಲಯದ ಮೆಟ್ಲೇರಿದರೆ ಹೇಳಿದ ಮಾತುಗಳನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ, ನಾನು ಹೇಳಿದ ಹಂಗಲ್ಲ, ನಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅಂತಲೋ, ಮಾಧ್ಯಮಗಳು ತಿರುಚಿಬಿಟ್ಟಿವೆ ಅಂತಲೋ, ನಾನು ಹೇಳಿದ್ದು ನಿಮಗೆ ಅರ್ಥನೇ ಆಗಲಿಲ್ಲ ಅಂತಲೋ ಅಥವಾ ಸಾರಿ ಅಂತಲೋ ಹೇಳಿ ನುಣುಚಿಕೊಂಡು ಬಿಡೋದು ನಮ್ಮ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರಿಗೂ ಇತ್ತೀಚೆಗೆ ಅಭ್ಯಾಸ ಆಗಿ ಹೋಗಿದೆ. ನಾಲಿಗೆಗೆ ಎಲುಬಿಲ್ಲ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಆರೋಪ ಮತ್ತು ಅದು ಸೃಷ್ಟಿ ಮಾಡುವ ಗೊಂದಲ, ಅದರಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳು ಮಾತ್ರ ಹಾಗೆ ಶಾಶ್ವತವಾಗಿದ್ದು ಬಿಡುತ್ತವೆ. ಅದರಲ್ಲೂ ಸಂವಿಧಾನಿಕ ಮತ್ತು ಸ್ವಾಯತ್ತ ಸಂಸ್ಥೆಗಳ ವಿಷಯದಲ್ಲಿ ಮಾಡೋ ಇಂಥ ಆರೋಪಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುತ್ತವೆ ಮತ್ತು ನಂಬಿಕೆಯನ್ನು ಹಾಳು ಮಾಡುತ್ತವೆ. ಹೀಗಾಗಿ ನಾಳೆ ಕೋರ್ಟಲ್ಲಿ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ಹಾಗೆ ಪ್ರತಿಜ್ಞಾ ಪ್ರಮಾಣ ಪತ್ರದ ಜೊತೆಗೆ ಒಂದು ದೂರನ್ನು ಕೊಡಿ ಅಂತ ಆಯೋಗ ಕೇಳ್ತಾ ಇದೆ. ಆದರೆ ಹಾಗೇನಾದರೂ ಮಾಡಿ ನಾಳೆ ಕೋರ್ಟಲ್ಲಿ ಮಾಡಿದ ಆರೋಪಗಳನ್ನು ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ರಾಹುಲ್ ಗಾಂಧಿ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಪ್ರತಿಜ್ಞಾ ಪ್ರಮಾಣದ ಸಮೇತ ಸುಳ್ಳು ದೂರನ್ನು ಕೊಟ್ಟರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಸೊ ಆ ಧೈರ್ಯವನ್ನು ಅವರು ಮಾಡ್ತಾ ಇದ್ದಂತಿಲ್ಲ. ಅದಕ್ಕಾಗಿ ಇಲ್ಲೇ ಯಾರನ್ನಾದರೂ ಹುಡುಕಿ ಅವ್ರ ಹೆಸರಲ್ಲಿ ದೂರು ಕೊಡಿಸೋದಕ್ಕೆ ಯೋಚಿಸಲಾಗುತ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗೆ ಶುಕ್ರವಾರವೇ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಭದ್ರತಾ ಕಾರಣಗಳಿಂದ ಇವತ್ತು ಹೋಗಬೇಡಿ ಅಂತ ಹೇಳಿದಾರಂತೆ. ಹಾಗಂತ ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಸೊ ಶುಕ್ರವಾರ ಪ್ರತಿಪಕ್ಷ ನಾಯಕರು ಆಯೋಗಕ್ಕೆ ಈ ಬಗ್ಗೆ ಯಾವ ದೂರನ್ನು ಕೊಡೋದಕ್ಕೆ ಹೋಗಿಲ್ಲ. ಆದರೆ ಉಪಮುಖ್ಯಮಂತ್ರಿಗಳು ಒಂದಷ್ಟು ಜನ ಶಾಸಕರ ಜೊತೆ ಹೋಗಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರಾದರೂ ಪ್ರತಿಜ್ಞಾ ಪ್ರಮಾಣ ಪತ್ರವನ್ನು ಸಲ್ಲಿಸಿ ದೂರು ಕೊಟ್ಟಿದ್ದಾರಾ ಅಥವಾ ಹಾಗೆ ಒಂದು ದೂರನ್ನ ಕೊಟ್ಟು ಬಂದಿದ್ದಾರಾ ಗೊತ್ತಿಲ್ಲ. ಅಂತೂ ಪ್ರತಿಪಕ್ಷ ನಾಯಕರು ಘೋಷಣಾ ಮತ್ತು ಪ್ರತಿಜ್ಞೆಯ ಜೊತೆಗೆ ದೂರು ದಾಖಲಿಸುವ ಧೈರ್ಯವನ್ನಿಲ್ಲಿ ಮಾಡ್ತಾ ಇದ್ದಂತಂತೂ ಇಲ್ಲ. ಗೆಳೆಯರೆ, ರಾಹುಲ್ ಗಾಂಧಿಯವರು ತೋರಿಸಿರೋ ಮತದಾರರ ಪಟ್ಟಿ ನೈಜ ಅನ್ನೋದಾದರೆ ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಂತೂ ಖಂಡಿತ ಇವೆ. ತಂದೆ ಹೆಸರು, ಮನೆ ನಂಬರ್, ಹೀಗೆ ಸಾಕಷ್ಟು ಎರರ್ಗಳು ನಮಗಲ್ಲಿ ನೋಡೋದಕ್ಕೆ ಸಿಗ್ತಾ ಇವೆ. ಇನ್ನು ಭಾರತದಲ್ಲಿ ಚುನಾವಣಾ ಅಕ್ರಮ ಅನ್ನೋದು ಯಾರಿಗೂ ಗೊತ್ತಿಲ್ಲದ ರಹಸ್ಯ ಅಂತೂ ಅಲ್ಲವೇ ಅಲ್ಲ. ಅದು ಚುನಾವಣಾ ಆಯೋಗಕ್ಕೂ ಗೊತ್ತಿರೋದೆ. ಈಗ ನಮ್ಮಲ್ಲಿ ಇಂತಿಷ್ಟು ಹಣವನ್ನು ಚುನಾವಣೆಗಾಗಿ ಅಭ್ಯರ್ಥಿ ಖರ್ಚು ಮಾಡಬೇಕು ಅಂತ ಆಯೋಗ ನಿಗದಿಪಡಿಸಿದೆ. ಅದಕ್ಕೆ ಲೆಕ್ಕಪತ್ರಗಳನ್ನು ಕೂಡ ಅವರು ತಗೋತಾರೆ. ಈಗ ನೋಡಿ,
ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಚುನಾವಣೆಗಳಾದವಲ್ಲ, ಆಗ ಅಲ್ಲಿನ ಆಯೋಗ ಲೋಕಸಭಾ ಕ್ಷೇತ್ರಕ್ಕೆ 95 ಲಕ್ಷ, ವಿಧಾನಸಭಾ ಕ್ಷೇತ್ರಕ್ಕೆ 40 ಲಕ್ಷ ವೆಚ್ಚ ಮಾಡಬಹುದು ಅಂತ ಹೇಳ್ತು. ಇದಕ್ಕಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡೋ ಹಾಗಿಲ್ಲ. ಈ ವಿಧಾನಸಭೆಗೆ 40 ಲಕ್ಷ ರೂಪಾಯಿ ಅನ್ನೋದಿದೆಯಲ್ಲ, ಇದರಲ್ಲಿ ಅಭ್ಯರ್ಥಿಯ ಪ್ರಚಾರದ ಖರ್ಚು, ಬ್ಯಾನರು, ಬಂಟಿಂಗ್ಸು, ಪ್ರವಾಸ, ರ್ಯಾಲಿಗಳು, ಕಾರ್ಯಕರ್ತರ ಊಟ ತಿಂಡಿ ಖರ್ಚು, ವಾಹನಗಳ ಖರ್ಚು, ಚುನಾವಣಾ ಬೂತ್ಗಳಲ್ಲಿ ಕೂತ್ಕೊಳ್ಳೋರಿಗೆ ಕೊಡೋ ಖರ್ಚು, ಇದೆಲ್ಲವೂ ಸೇರ್ಕೊಂಡು 40 ಲಕ್ಷ ರೂಪಾಯಿಗಳನ್ನು ದಾಟಬಾರ್ದು. ಈಗ ಹೇಳಿ, 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾವನಾದರೂ ಶಾಸಕ ಇವತ್ತು ಎಲೆಕ್ಷನ್ನಲ್ಲಿ ಗೆಲ್ಲೋದಿಕ್ಕಾಗುತ್ತಾ? ನಮ್ಮಲ್ಲಿ ಕೆಲ ರಾಜಕಾರಣಿಗಳು 30ರಿಂದ 100 ಕೋಟಿ ರೂಪಾಯಿಗಳವರೆಗೆ MLA ಎಲೆಕ್ಷನ್ನಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲ ಅಭ್ಯರ್ಥಿಗಳು ಚುನಾವಣೆಯ ನಂತರ ಎಷ್ಟೆಷ್ಟು ಕೋಟಿ ಹಣ ಖರ್ಚು ಮಾಡಿದ್ರು ಅನ್ನೋ ಬಗ್ಗೆ ಮಾತನಾಡಿದ ಆಡಿಯೋಗಳು ಕೂಡ ರಿಲೀಸ್ ಆಗಿದ್ವು. ಈ ವೆಚ್ಚ ಇದೆಯಲ್ಲ, ಇದನ್ನ ಮಿತಗೊಳಿಸೋದಿಕ್ಕೆ ಚುನಾವಣಾ ಆಯೋಗಕ್ಕೆ ಇದುವರೆಗೆ ಸಾಧ್ಯ ಆಗಿದೆಯಾ? ಇಲ್ಲಿ ಮತದಾರರಿಗೆ ಹಣ ಹಂಚ್ತಾರೆ, ಸೀರೆ, ಕುಕ್ಕರು, ನಿಕ್ಕರು, ಲಿಕ್ಕರು ಏನು ಹಂಚೋದಿಲ್ಲ ಹೇಳ್ರಿ. ಆ ಮೂಲಕ ಮತಗಳನ್ನು ಖರೀದಿ ಅಲ್ವಾ ಅವರು ಮಾಡ್ತಾ ಇರೋದು. ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಿದೆಯಾ? ಬಿಡಿ. ಈಗ ರಾಹುಲ್ ಗಾಂಧಿ ಅವರು ಕೊಡ್ತಾ ಇರೋ ಮತದಾರರ ಪಟ್ಟಿಯ ಅಕ್ರಮ ಇದೆಯಲ್ಲ, ಇದು ಬಹುತೇಕ ಎಲ್ಲ ವಿಧಾನಸಭೆ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲಿ ಯಾವ್ಯಾವ ಅಭ್ಯರ್ಥಿ ನಿರಂತರವಾಗಿ ಗೆಲ್ತಾ ಇದ್ದಾನೋ ಅಲ್ಲೆಲ್ಲ ಇಂಥದ್ದು ಆಗೇ ಆಗುತ್ತೆ ಅನ್ನೋ ಅನುಮಾನಗಳಿದ್ದೇ ಇವೆ. ಆ ಎಲ್ಲ ಕ್ಷೇತ್ರಗಳಲ್ಲೂ ತನಿಖೆ ಆಗಬೇಕು. ಚುನಾವಣೆ ಅನ್ನೋದು ಅತ್ಯಂತ ಪಾರದರ್ಶಕವಾಗಿ ನಡೀಬೇಕು. ಹಂಚಿಕೆಗಳಾಗಬಾರದು. ಚುನಾವಣಾ ವೆಚ್ಚದ ಮಿತಿ ಏನಿದೆ ಅದು ಮೀರದ ಹಾಗೆ ಆಯೋಗ ನೋಡ್ಕೋಬೇಕು. ಇದನ್ನೆಲ್ಲ ಪ್ರತಿ ಚುನಾವಣೆಗಳ ಸಂದರ್ಭದಲ್ಲೂ ನಾವು ಹೇಳುತ್ತಲೇ ಇರ್ತೀವಿ. ಆದರೆ ಕೇಳೋರು ಯಾರು? ಈ ಬಾರಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತುಂಬಾ ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಅವರದ್ದೇ ಪಕ್ಷದ ನಾಯಕರು ಇದನ್ನು ಎಷ್ಟು ಸಮರ್ಥಿಸ್ತಾರೆ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರ ಮನೆ ದೋಸೆನೂ ತೂತೆ. ಈ ದೇಶದಲ್ಲಿ ಪಾರದರ್ಶಕ ಚುನಾವಣೆ ನಡೆದ್ರೆ, ಹಣ ಹೆಂಡ ಮತ್ತೊಂದು ಮಗದೊಂದು ಹಂಚದೆ ಚುನಾವಣೆಗಳಾಗುವ ಹಾಗಾದ್ರೆ ಈಗ ಗೆಲ್ತಾ ಇರೋ ಮುಖಗಳು ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದಿಕ್ಕಾದರೂ ಸಾಧ್ಯ ಆಗುತ್ತಾ? ಗೆಳೆಯರೆ, ಪ್ರಜಾಪ್ರಭುತ್ವ ಅಂತ ನಾವು ಅಂದ್ಕೊಳ್ಳೋದಷ್ಟೇ. ಆದರೆ ಪ್ರಜೆಗಳ ಮತಗಳನ್ನು 5 ವರ್ಷಗಳಿಗೊಮ್ಮೆ ಖರೀದಿ ಮಾಡಿ ಆಳ್ವಿಕೆ ನಡೆಸುವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಇವತ್ತು ಶ್ರೀಸಾಮಾನ್ಯನೊಬ್ಬ ಚುನಾವಣೆಗೆ ನಿಂತು ಆರಿಸಿ ಬರೋದಕ್ಕೆ ಸಾಧ್ಯ ಆಗುತ್ತಾ? ಚುನಾವಣೆಗಳು ಎಷ್ಟು ಕಾಸ್ಟ್ಲಿ ಆಗಿವೆ ಅಂದರೆ, ಅಲ್ಲಿ ರಿಯಲ್ ಎಸ್ಟೇಟ್ ಕುಳಗಳು, ಜನರನ್ನು ಚೆನ್ನಾಗಿ ದೋಚಿ ನಿವೃತ್ತಿ ಪಡೆದ ಸರ್ಕಾರಿ ಅಧಿಕಾರಿಗಳು, ಎಜುಕೇಷನ್ ಮಾಫಿಯಾಗಳು, ಹೆಲ್ತ್ ಮಾಫಿಯಾಗಳು, ಇವರೇ ಅಲ್ವಾ ಇವತ್ತು ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಅದು ಸರಿ ಹೋಗದೇ ಇದ್ದರೆ ಪ್ರಜಾಪ್ರಭುತ್ವ ಅನ್ನೋ ಅತ್ಯದ್ಭುತ ವ್ಯವಸ್ಥೆಯೊಂದು ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರಾಹುಲ್ ಗಾಂಧಿ ಅವರ ದನಿಯನ್ನು ನಾನು ಕೂಡ ಬೆಂಬಲಿಸ್ತೀನಿ. ಆದರೆ ಅವರು ಪ್ರಾಮಾಣಿಕರಾಗಿದ್ದರೆ ಪ್ರತಿಜ್ಞಾ ಹಾಗೂ ಘೋಷಣಾ ಪತ್ರದ ಮೂಲಕ ದೂರನ್ನು ದಾಖಲಿಸಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಚುನಾವಣೆ ಪಾರದರ್ಶಕ ಆಗಬೇಕು. ಆದರೆ ಸನ್ಮಾನ್ಯ ರಾಹುಲ್ ಅವರು ಏನು ಮಾಡ್ತಾರೆ? ನನಗನ್ಸೋ ಪ್ರಕಾರ ಪ್ರತಿಜ್ಞಾ ಹಾಗೂ ಘೋಷಣಾ ಪತ್ರದ ಮೂಲಕ ದೂರನ್ನು ಅವರು ಸಲ್ಲಿಸೋದಿಲ್ಲ. ಅಕಸ್ಮಾತ್ ಅವರೇನಾದರೂ ಅಂಥ ಕೆಲಸ ಮಾಡಿದರೆ ಇವತ್ತಿನಿಂದ ನಾನು ರಾಹುಲ್ ಅವರ ಅಭಿಮಾನಿಯಾಗಿ ಹೋಗ್ತೀನಿ. ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ಆರೋಪ ಮತ್ತು ಅದಕ್ಕೆ ಚುನಾವಣಾ ಆಯೋಗ ಕೊಟ್ಟ ಉತ್ತರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.